ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾಸ್ ವ್ಲಾಗ್ ನೆಸ್ಟ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಇದರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವಂಥ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ. ಸೊ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಹನುಮ ಜಯಂತಿ ದಿನ ನಾನು ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ತಿಂಡಿ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಮಕ್ಕಳು ಟಿ ವಿ ನೋಡ್ತಾ ಕೂತಿದ್ದಾರೆ. ಸೊ ಎಲ್ಲ ಕೆಲಸ ಮುಗಿಸಿದ್ದೀನಿ. ಇವಾಗಿನ್ನು ಮಗ ತಿಂಡಿ ತಿಂತಾ ಇದ್ದಾನೆ, ಇನ್ನೂ ಸ್ಕೂಲಿಗೆ ಹೋಗಿಲ್ಲ. ಅವನಿಗೆ ಸ್ಕೂಲಿಗೆ ಕಳಿಸಿ ನನ್ನ ಸ್ವಲ್ಪ ಕೆಲಸ ಬಾಕಿ ಇದೆ. ಸೊ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಸ್ವಲ್ಪ ಮುಖಕ್ಕೆ ಮನೆಗೆ ಬಟ್ಟೆಲ್ಲ ಇಟ್ಕೊಂಡು ಸೊ ದೇವಸ್ಥಾನಕ್ಕೆ ಹೋಗೋಣ ಆಮೇಲೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಯಾಕಂದರೆ ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ಸೊ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಏನದು ಪಾಪ ನಮ್ಮ ಪಾಪ ಮೋಟು ಮೋಟು ಕೇಳ. ಇವಾಗ ನೀನು ಕಾಟ ತಡ್ಕೊಂಡಿದ್ದೀನಲ್ವ, ನಾನು ನೀನು ಏನು ತರಲೆ ಮಾಡಿದ್ರು ಏನು ತೀಟೆ ಮಾಡಿದ್ರು ನಾನು ಸುಮ್ಮನೆ ಇದ್ದೀನಿ ಆಯಿತಾ. ನಿನ್ನ ಕಾಟ ತಡ್ಕೊಂಡಿದ್ದೀನಲ್ವ ನಾನು, ನನಗೇನು ಗಿಫ್ಟ್ ಕೊಡ್ತೀಯ? ನಾನು ವೀಡಿಯೋ ಮಾಡ್ತಿದ್ದಕ್ಕೋ ಏನೋ ಗೊತ್ತಿಲ್ಲ, ನಾನು ಏನು ಕೇಳಿದ್ರು ನಾನು ಆನ್ಸರೇ ಮಾಡ್ತಾ ಇರಲಿಲ್ಲ. ಮೋಸ್ಟ್ಲಿ ಅವನು ಏನು ಹೇಳೋದು ಅಂತ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದ ಅನಿಸುತ್ತೆ. ಆಮೇಲೆ ಸ್ಕೂಲಿಗೆ ಕಳಿಸ್ದೆ. ನಿಧಾನಕ್ಕೆ ಹೋಗಿ ಬೈ. ಆ ವ್ಯಾನ್ ಬರೋವರೆಗೂ ಗೇಟ್ ತೆಗಿಬೇಡ, ಸರಿನಾ? ನಾನು ಇವಾಗ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಿರೋದ್ರಿಂದ ಅವನಿಗೆ ಗೊತ್ತಾಗಿಲ್ಲ ನಾನು ಏನು ಮಾಡ್ತಾಯಿದ್ದೀನಿ, ಯಾಕೆ ಮಾಡ್ತಾಯಿದ್ದೀನಿ ಅಂತ. ಸೊ ನಾನು ವೀಡಿಯೋ ಆನ್ ಮಾಡಿದ ತಕ್ಷಣ ಬರ್ತಾನೆ, ಸುಮ್ಮನೆ ನೋಡ್ಕೊತ ಕೂತಿರ್ತಾನೆ ಅಷ್ಟೇ. ಅವನಿಗಿನ್ನೂ ಐಡಿಯಾ ಬಂದಿಲ್ಲ, ಬಂದಮೇಲೆ ಅವನೇ ಗೆಸ್ ಮಾಡ್ತಾನೆ. ಇವತ್ತು ಬೆಳಗ್ಗೆನೇ ಬಿಸಿಲು ಬಂದಿದೆ. ನೆನ್ನೆ ಎಲ್ಲ ಕಷ್ಟಪಡ್ತಾಯಿದ್ವಿ ಬಿಸಿಲಿಲ್ಲ ಅಂತ. ಬಟ್ಟೆ ಒಣಗೋಕ್ಕೆ ನೆನ್ನೆಲ್ಲ ತುಂತುರು ಹನಿ ಇತ್ತು, ಮಳೆ ಬರೋ ಥರ ಇತ್ತು, ತುಂಬ ಹಿಂಸೆ ಆಯಿತು ನೆನ್ನೆ ಎಲ್ಲ. ಇವತ್ತು ನಾನು ಯಾವತ್ತು ಬಟ್ಟೆ ವಾಶ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನೋ ಅವತ್ತೆಲ್ಲ ಬಿಸಿಲೇ ಇರಲ್ಲ ಗೈಸ್, ಬರೀ ಮೋಡ ಮುಚ್ಕೊಂಡಿರುತ್ತೆ, ಇಲ್ಲಾಂದರೆ ಹನಿ ಬೀಳ್ತಾ ಇರುತ್ತೆ. ಬಟ್ ನಾನು ಯಾವತ್ತು ಬಟ್ಟೆ ವಾಶ್ ಮಾಡಲ್ಲ ಅವತ್ತು ತುಂಬ ಬಿಸಿಲು ಬರುತ್ತೆ. ಸೊ ಕೆಲಸ ಮುಗಿಸಿ ದೇವರ ನೈವೇದ್ಯಕ್ಕೆ ರೆಡಿ ಮಾಡಬೇಕು ಇವಾಗ. ಸೊ ರೆಡಿ ಮಾಡೋಣ. ಮಗನ ಸ್ಕೂಲ್ ಕಳಿಸಿದ್ದೀನಿ, ಅವ್ನು ಇವಾಗ ಹೋದ ಜಸ್ಟು. ಇವಾಗ ನೈವೇದ್ಯ ರೆಡಿ ಮಾಡಬೇಕು. ಸೊ ಸಿಹಿ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಹಿ ಪೊಂಗಲ್ ಮಾಡಿ ದೇವ್ರ ಪೂಜೆ ಮಾಡಿ. ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಆಗಿರೋದ್ರಿಂದ ಹನುಮಾನ್ ಜಯಂತಿಯನ್ನು ತಪ್ಪದೇ ಆಚರಣೆ ಮಾಡ್ತೀವಿ. ನಮ್ಮ ಊರಲ್ಲಿ ಹಬ್ಬದ ಥರನೇ ಸೆಲೆಬ್ರೇಟ್ ಮಾಡ್ತಾರೆ. ಅಭಿಷೇಕ ನೈವೇದ್ಯ ಅಂತ ಮಾಡಿ ಇಡೀ ಊರಿಗೆ ಹಬ್ಬದ ಅಡುಗೆ ಮಾಡ್ತಾರೆ. ವರ್ಷಕ್ಕೆ 2 ಬಾರಿ ಹನುಮ ಜಯಂತಿ ಬರುತ್ತೆ. ಯಾಕೆ 2 ಬಾರಿ ಆಚರಣೆ ಮಾಡ್ತಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ಚೈತ್ರ ಹುಣ್ಣಿಮೆಯೆಂದು ಹನುಮ ದೇವರು ಜನಿಸ್ತಾರೆ. ಆ ಕಾರಣಕ್ಕೆ ಆ ದಿನವನ್ನು ಹನುಮ ಜಯಂತಿ ಅಂತ ಆಚರಣೆ ಮಾಡ್ತಾರೆ. ಸೊ ಎರಡನೇದಾಗಿ ಕಾರ್ತಿಕ ಕೃಷ್ಣ ಚತುರ್ದಶಿ ಎಂದು ತಾಯಿ ಸೀತಾಮಾತೆಯವರು ಹನುಮಂತರಿಗೆ ಅಮರತ್ವ ವರವನ್ನು ಪ್ರಸಾದಿಸ್ತಾರೆ. ಸೊ ಆ ದಿನವನ್ನು ಕೂಡ ಹನುಮ ಜಯಂತಿ ಅಂತಾನೆ ಆಚರಣೆ ಮಾಡಲಾಗುತ್ತೆ. ಸೊ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾಗಿ ಈ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನಾನು ಮತ್ತು ನನ್ನ ಫ್ರೆಂಡ್ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಇನ್ನೂ ಪೂಜೆ ನಡೀತಾ ಇತ್ತು. ಮತ್ತು ಅದ್ರ ಜೊತೆಗೆ ಯಾರು ಭಕ್ತಾದಿಗಳು ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ ಪೂಜೆ ಕೂಡ ಮಾಡಿಸ್ತಾಯಿದ್ರು. ಸೊ ಆ ಸಣ್ಣ ಪುಟ್ಟ ಕ್ಲಿಪ್ಸ್ ನಾನು ಇಲ್ಲಿ ಹಾಕಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತಪ್ಪದೆ ಮಿಸ್ ಮಾಡದೆ ನೋಡಿ. ಅದರ ಮುಂದಿನ ವಿಡಿಯೋ ಹಾಕಿದ್ದೀನಿ ನೋಡಿ. ಇಷ್ಟ
ಮುಗಿಸ್ಕೊಂಡು ಬಂದ್ವಿ. ಪ್ರಸಾದ ಕೊಟ್ಟಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ಅದೇ ಆಗುತ್ತೆ, ಯಾಕಂದರೆ ನಾನು ಬೆಳಗ್ಗೆಯಿಂದ ಹೊಟ್ಟೆ ಹಸ್ಕೊಂಡಿದ್ದರಿಂದ ತುಂಬ ತಿನ್ನೋಕ್ಕಾಗಲ್ಲ. ಮಕ್ಕಳಿಗೂ ಕೂಡ ನಾನು ಮನೇಲಿ ಮಾಡಿದ ಪೊಂಗಲೆಲ್ಲ ಇದೆ. ಸೊ ಹಸ್ಬೆಂಡ್ ಕೂಡ ಅದನ್ನೇ ತಿನ್ಕೊಂಡು ಹೋಗ್ತಾರೆ. ಚೆನ್ನಾಗಾಯ್ತು ದರ್ಶನ ಎಲ್ಲ, ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ನಾನು ಮಾಡಿರೋದು ಯಾವುದು ಕಂಡಿಡಿ ಅಲ್ಲ. ತಿನ್ನೋದು ಹೆಂಗೈತೆ? ಯಾವ್ದು ಇಷ್ಟ ಆಯಿತು? ಹೌದಾ, ಚೆನ್ನಾಯ್ತಾ? ಚೆನ್ನಾಗಿ ಮಾಡಿದ್ದೀನಾ? ನೈಟ್ ಊಟಕ್ಕೆ ಅಂತ ವೆಜ್ ಫ್ರೈಡ್ ರೈಸ್ ಮಾಡಿದ್ದೆ. ನಾನು ತುಂಬ ಎಫರ್ಟ್ಸ್ ಹಾಕಿ ವೀಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ಎಡಿಟಿಂಗ್ ಕೂಡ ನಾನೇ ಮಾಡ್ತಾಯಿದ್ದೀನಿ. ನನ್ನ ಎಫರ್ಟ್ಸ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋನ ಫುಲ್ ಎಂಡ್ವರೆಗೂ ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.